ಒಳ ಮೀಸಲಾತಿ ವರ್ಗೀಕರಣವನ್ನು ಮಾಡಿಬಿಟ್ರೆ 101 ಜಾತಿಗಳಲ್ಲಿ ಇರ್ತಕ್ಕಂಥ ವಿರಸ, ಒಳ ಜಗಳ, ಅಸಮ ಒಂದು ಏನು ಒಬ್ಬೊಬ್ಬರಲ್ಲಿ ಇರ್ತಕ್ಕಂಥ ಒಂದು ಗೊಂದಲ, ಅನುಮಾನ ನಿವಾರಣೆ ಆಗ್ತದೆ. ಇದು ನಿವಾರಣೆ ಆದ್ರೆ ಇವರೆಲ್ಲ ಒಂದಾಗಿ ಬಿಡ್ತಾರೆ ಅಂತ ಸೇರಿ ಹೇಳಿ ಸಿದ್ದರಾಮಯ್ಯನವರು ಮುಂದೂಡ್ಕೊಂಡು ಹೋಗ್ತಾರೆ ಅವ್ರ ಸರ್ಕಾರ ಇವರನ್ನ. ಯಾಕಂದ್ರೆ ಇವ್ರನ್ನ ಓಟಿನ ಬ್ಯಾಂಕ್ ಅನ್ನಾಗಿ ನೋಡ್ತಾ ಇದೆ. ಮೊನ್ನೆ ದಾವಣಗೆರೆ ಬಾಗಲಕೋಟೆ ಚುನಾವಣೆಯಲ್ಲಿ ಕ್ಯಾಬಿನೆಟ್ ಅನ್ನು ಮುಂದಕ್ಕಾಕಿ 9ನೇ ತಾರೀಕು ಮಾಡ್ತೀವಿ ಅಂತೇಳಿ 9 ತಾರೀಕು ಕ್ಯಾಬಿನೆಟ್ ಮಾಡಿರ, ಈಗ 10ನೇ ತಾರೀಕು ಮಾಡ್ತೀವಿ ಅಂತೇಳಿ ಸಬ್ಜೆಕ್ಟೇ ಇಲ್ಲ. 3 ಪಕ್ಷಗಳು, ಕಾಂಗ್ರೆಸ್, ಬಿಜೆಪಿ ದಳ 3 ಪಕ್ಷಗಳು ಪ್ರಣಾಳಿಕೆ ಹಾಕ್ಕೊಂಡ್ರು ಮೀಸಲಾತಿ ಹೋರಾಟ ಮಾಡ್ತೀವಿ ಅಂತ. ಯಾಕೆ ಹಾಕ್ಕೊಂಡ್ರು ಪ್ರಣಾಳಿಕೆಯಲ್ಲಿ? ಮತಕ್ಕೋಸ್ಕರ, ಮತದ ಬೇಟೆ, ಮತಕ್ಕೆ ಕನ್ನ. ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ, ಆದ್ರೂ ಕೂಡ ಒಳ ಮೀಸಲಾತಿ ವರ್ಗೀಕರಣ ಮಾಡಿಲ್ಲ. ಒಂದು ಕಡೆ ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳು ಹೋರಾಟವನ್ನು ಒಳ ಮೀಸಲಾತಿ ಮಾಡಲೇಬೇಕು ಅಂತ ಮಾಡ್ತಾರೆ. ಇನ್ನೊಂದು ಕಡೆ ವಲಯ ಮತ್ತು ವಲಯ ಸಂಬಂಧಿತ ಜಾತಿಗಳು ಬೇಡ ಅಂತ ಮಾಡ್ತಾರೆ. ಇನ್ನೊಂದು ಕಡೆ ಬೋವಿ, ಕೊರ್ಮ, ಕೊರ್ಚ ಜಾತಿಗಳು ಮಾಡಲೇಬಾರ್ದು ಅಂತ ಮಾಡ್ತವೆ. ಯಾಕಂಗೆ ಹೋರಾಟ ಮಾಡ್ತೇವೆ ಅನ್ನೋದನ್ನು ನಾವು ತಿಳ್ಕೋಬೇಕಲ್ವಾ? ನೋಡ್ರಿ, ಇಲ್ಲಿ ದಲಿತ ಸಂಘರ್ಷ ಸಮಿತಿ ಹೋರಾಟ ಮಾಡೋದು ಇದೆಯಲ್ಲ, ಆ ಜಾತಿನಲ್ಲಿರ್ತಕ್ಕಂಥ ಕಟ್ಟಕಡೆ ಸಮಾಜದ ಪರವಾಗಿ. ಕಟ್ಟಕಡೆ ಸಮಾಜ ಅಂದ್ರೆ 101 ಜಾತಿಗಳಲ್ಲಿ ಮೋಚಿ ಅಂತ ಜಾತಿ ಇದೆ, ದಕ್ಕಲಿಗ ಅನ್ನೋ ಜಾತಿ ಇದೆ, ಡೋಹಾರ ಅನ್ನೋ ಜಾತಿ ಇದೆ, ಸಮಗಾರ ಅನ್ನೋ ಜಾತಿ ಇದೆ, ಮಚ್ಚಿಗ ಅನ್ನೋ ಜಾತಿ ಇದೆ, ಕಪ್ಪೆ ವಲಯ ಅನ್ನೋ ಜಾತಿ ಇದೆ, ತಿಗಳ ವಲಯ ಅಂತ ಜಾತಿ ಇದೆ, ಮಶಾಣ ವಲಯ ಅನ್ನೋ ಜಾತಿ ಇದೆ. ಅಂದ್ರೆ ಈ ಜಾತಿಗಳಿದಾವಲ್ಲ, ಇವಕ್ಕೆ ಏನು ಸಿಕ್ಕಿಲ್ಲ ಮೀಸಲಾತಿನಲ್ಲಿ. ಇನ್ನು ಅಲೆಮಾರಿ ಜಾತಿ ಅದರೊಳಗಡೆ 59 ಜಾತಿಗಳಿದ್ದಾವೆ. ಆ 59 ಜಾತಿನಲ್ಲಿ ಕೆಲವು ಜಾತಿಗಳಿಗೆ ಆಧಾರ್ ಕಾರ್ಡೇ ಇಲ್ಲ, BPL ಕಾರ್ಡೇ ಇಲ್ಲ. 40 ಜಾತಿಗಳು, ಈ 101 ಜಾತಿಗಳಲ್ಲಿ 40 ಜಾತಿಗಳು ಪ್ರಬುದ್ಧ ಯೋಜನೆ, ಸರ್ಕಾರದ ವಿದ್ಯಾಸಿರಿ ಯೋಜನೆಗೆ ಆ ಮಕ್ಕಳು ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಹಾಕಿಲ್ಲ, ತಗೊಂಡೇ ಇಲ್ಲ. ಎಷ್ಟು 75 ವರ್ಷದಿಂದನೂ ಯಾವುದೇ ಸೌಲಭ್ಯವನ್ನು ಪಡ್ಕೊಂಡಿಲ್ಲ 40 ಜಾತಿಗಳು. ಇನ್ನು 40 ಜಾತಿಗಳು ಇಂಜಿನಿಯರು, ಡಾಕ್ಟರ್ ಆಗೇ ಇಲ್ಲ. ಇನ್ನು 12 ಜಾತಿಗಳು ಸರ್ಕಾರದ ಯಾವುದೇ ಸೌಲಭ್ಯಗಳನ್ನ ಸ್ವತಂತ್ರ ಬಂದಾಗಿಂದ ತಾಂಡಿಲ್ಲ. ಇದನ್ನ ದಲಿತ ಸಂಘರ್ಷ ಸಮಿತಿ ಕೇಳೋದು ಬೇಡವಾ? ಮೀಸಲಾತಿ ವರ್ಗೀಕರಣ ಮಾಡಿ ಅನ್ನೋದು ಬೇಡವಾ? ಅದನ್ನ ಜಾತಿ ಬಣ್ಣ ಕಟ್ಕೊಂಡು ಹೋದ್ರೆ ನೀವು ಸರಿನಾ? ನಾನು ಒಂದು ಮಾತನ್ನು ಹೇಳ್ತೀನಿ, ಒಳ ಮೀಸಲಾತಿ ಮಾಡಿದ್ರು ಕೂಡ ಅದ್ರೊಳಗೆ ತಿರ್ಗ ಒಳ ಮೀಸಲಾತಿ ಕೊಡಿ ಅಂತ ಹೋರಾಟ ಮುಂದೆ ನಡೀತದೆ. ಒಳ ಮೀಸಲಾತಿ ಮಾಡಿದ್ರು ತಿರ್ಗ ಒಳ ಮೀಸಲಾತಿ ಅದ್ರೊಳಗೆ ಕೊಡಿ ಅಂತ ಮಾಡ್ತದೆ. ಯಾಕೆ ಗೊತ್ತಾ? ಅದ್ರೊಳಗೆ ಮಾದಿಗ ಸಂಬಂಧಿತ ಜಾತಿಗಳಿದಾವಲ್ಲ, ಮಾದಿಗರು ತಿನ್ಬಿಟ್ರು ಅಂತ ಎದ್ದೇಳ್ತಾರೆ. ವಲಯದಲ್ಲಿ ಇದೆಯಲ್ಲ, ವಲಯ ಸಂಬಂಧಿತ ಸಣ್ಣ ಜಾತಿ ಇದಾವಲ್ಲ, ಇವ್ರು ತಿನ್ಬಿಟ್ರು ಅಂತ ಎದ್ದೇಳ್ತಾರೆ. ಆ ಕಾರಣಕ್ಕೋಸ್ಕರ ಹಿಂದುಳಿದ ಮೀಸಲಾತಿಯಲ್ಲೂ ಕೂಡ ವರ್ಗೀಕರಣ ಆಗಿದೆ. ಇನ್ನೂ ಕೂಡ ಕಟ್ಟಕಡೆಯ ಪರವಾಗಿ ಬಾಬಾ ಸಾಹೇಬರು, ಜಗಜೀವನ್ ಅವರು ಹೋರಾಟ ಮಾಡಿದ್ದು ಕಟ್ಟಕಡೆ ಸಮಾಜಕ್ಕೋಸ್ಕರ, ಅಸ್ಪೃಶ್ಯತ ಸಮಾಜ ಮೇಲೆತ್ತಕ್ಕೋಸ್ಕರ. ನಾವು ಕೂಡ ಘಾತಕರಾಗಿ ಒಂಚೂರ್ಣ ಮನಸ್ಥಿತಿ ಇಲ್ದಲೆ ನಮ್ಮ ವಿಶ್ವ ಚೆನ್ನಾಗಿ ಹೇಳ್ದ. ಈ ಮೀಸಲಾತಿಯನ್ನು, ಒಳ ಮೀಸಲಾತಿಯನ್ನ ಬಾಬಾ ಸಾಹೇಬರ ಕಣ್ಣುಗಳಿಂದ ನೋಡಿ, ಬಾಬಾ ಸಾಹೇಬ್ ಹೃದಯದಿಂದ ನೋಡಿ, ಆಗ ಮಾತ್ರ ನಿಮಗೆ ಜಾತಿಯ ಒಂದು ಅದೃಷ್ಟಿ ಹೋಗ್ತದೆ. ಇವತ್ತು ಯಾರು ಬುದ್ಧವಾದಿಗಳು ಅಂತಾರೋ, ಅಂಬೇಡ್ಕರ್ ವಾದಿಗಳು ಅಂತಾರೋ, ಮಹಾಮಾನವತಾವಾದಿಗಳು ಅಂತಾರೋ, ಈಗ ಅಲ್ಲೋ ಪ್ರಶಸ್ತಿ ಅಂತವ್ರು ವಿಧಾನಸೌಧದಲ್ಲಿ 5 ಜನ. ಯಾರ್ಯಾರು ಪ್ರಶಸ್ತಿಗಳು ಪಡ್ಕಂತವ್ರ ಸರ್ಕಾರದಲ್ಲಿ, ಇವರೆಲ್ಲರಿಗೂ ಕೂಡ ಅಂಬೇಡ್ಕರ್ ತತ್ವನೂ ಗೊತ್ತಿಲ್ಲ, ಬುದ್ಧನ ನೀತಿ ತತ್ವಗಳು ಗೊತ್ತಿಲ್ಲ, ಬಸವಣ್ಣನ ವಿಚಾರಗಳು ಕೂಡ ಗೊತ್ತಿಲ್ಲ. ನಿಮ್ಮ ಹೃದಯ ವಿಶಾಲವಾಗಲಿ. ನೀವು ಜಾತಿಯನ್ನು ಕಟ್ಕೊಂಡು ಏನೂ ಸಾಧನೆ ಮಾಡೋಕ್ಕಾಗಲ್ಲ. ಜಾತಿಯನ್ನು ಕಟ್ಕೊಂಡು ಹೋದ್ರೆ ನೀವು ರಾಜಕೀಯದಾಗ ಏನಾದರೂ ಒಂದು ಸ್ಥಾನ ಪಡಿಬಹುದು, ಆದರೆ ನಿಮ್ಮ ಹೃದಯದಲ್ಲಿ ಸ್ಥಾನ ಪಡೆಯಕ್ಕೆ ಸಾಧ್ಯ ಇಲ್ಲ. ಆ ಕಾರಣದಿಂದ ಹೋರಾಟ ಮಾಡುವಂಥವ್ರು ಮನಸ್ಸು ವಿಶಾಲವಾಗಲಿ ಅಂತ ನಾನು ಈ ಒಂದು ದಾಸಂಸ ಮತ್ತು RPIBಯ
ನಮ್ಮ ಮಹಾ ಸಮಾವೇಶದಲ್ಲಿ ನಾನು ಮನವಿ ಮಾಡೋದು ಅಂದರೆ, ನಿಮ್ಮ ಹೃದಯಗಳು ವಿಶಾಲವಾಗಲಿ. ಈ 101 ಜಾತಿಯಲ್ಲಿರ್ತಕ್ಕಂಥ ಕಟ್ಟ ಕಡೆಯವರಿಗೋಸ್ಕರ ಹೋರಾಟವನ್ನು ಮಾಡಿ. ಯಾರು ಇದು ನಿಷ್ಠೂರ ಹೋರಾಟ, ಇದು ಯಾವ ಒಂದು ಜಾತಿ ಪರವಾಗಿಲ್ಲ, ಯಾವ ಒಂದು ವರ್ಗದ ಪರವಾಗಿಲ್ಲ. ಆದರೆ ಕೊನೆಯದಾಗ ಅದನ್ನು ಹೇಳಬೇಕು ಅಂದರೆ, ಮೀಸಲಾತಿ ಕೂಡ ಒಂದು ತಾತ್ಕಾಲಿಕ ಪರಿಹಾರ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ಬಿಡ್ತಾರೆ. ಯಾಕೆ ತಾತ್ಕಾಲಿಕ ಪರಿಹಾರ ಅಂದರೆ, ಈಗ ಮೀಸಲಾತಿಯಿಂದ ಸ್ವಲ್ಪ ನಿಮಗೆ ಶಿಕ್ಷಣ ಸಿಕ್ಕಿದೆ, ಶಿಕ್ಷಣದಿಂದ ಉದ್ಯೋಗ ಸಿಕ್ಕಿದೆ, ಉದ್ಯೋಗದಿಂದ ಸ್ವಾಭಿಮಾನ ಆತ್ಮಗೌರವ ಸಿಕ್ಕಿದೆ. ಆದರೆ ಮೀಸಲಾತಿನೂ ಇಲ್ಲದೆ ಹೋದ್ರೆ, ಉಪಕ್ರಮನೂ ಇಲ್ಲದೆ ಹೋಗಿದ್ರೆ, ನೀವು ಯಾವುದೇ ಸೌಲಭ್ಯ ಇಲ್ಲದೆ ವಂಚಿತರಾಗ್ತಾ ಇದ್ರಿ. ಆದರೆ ಪರ್ಮನೆಂಟ್ ಸೊಲ್ಯೂಷನ್, ಶಾಶ್ವತ ಪರಿಹಾರ ಅಂದರೆ ನೀವು ಈ ದೇಶದ ಅಧಿಕಾರವನ್ನು ಗ್ರಹಣ ಮಾಡಬೇಕಾಗಿದೆ. ಈ ದೇಶದ ರಾಜಕೀಯ ಅಧಿಕಾರವನ್ನು ಹಿಡಿಬೇಕಾಗಿದೆ ನೀವು. ಅದು ಬಾಬಾ ಸಾಹೇಬರ ತತ್ವ, ಸಿದ್ಧಾಂತ ಮತ್ತು ಡೈರೆಕ್ಷನ್ಸ್. ಅವರ ಕರೆ ನಿರ್ದೇಶನ ಏನಂದ್ರೆ, ನನ್ನ ಜನ ಆಳುವ ದೊರೆಗಳಾಗಬೇಕು, ಈ ದೇಶ ಸುದೃಢ ಭಾರತ ಆಗಬೇಕು, ಪ್ರಬುದ್ಧ ಭಾರತ ಆಗಬೇಕು ಅಂತ ಬಾಬಾ ಸಾಹೇಬರ ಕನಸು. ಇಲ್ಲಿ ಬಾಬಾ ಸಾಹೇಬರ ಕನಸು, ಈ ದೇಶ ಸುದೃಢ ಭಾರತ ಆಗಬೇಕು, ನನ್ನ ಜನ ಈ ದೇಶದ ಅಧಿಕಾರವನ್ನ ಹಿಡಿಬೇಕು. ಯಾಕಂದ್ರೆ ಹೆಂಗ್ ಹಿಡಿಯೋದು ಅಂತ ನೀವು ಗಾಬರಿ ಆಗೋದು ಪ್ರಶ್ನೆ ಇಲ್ಲ. ಈ ದೇಶದಲ್ಲಿ, ಭಾರತದಲ್ಲಿ 85% ಜನ SC ST OBCಗಳು ಧಾರ್ಮಿಕ ಅಲ್ಪಸಂಖ್ಯಾತರಿದ್ದೀರಿ. ಅದಕ್ಕೆ ನಾವು ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತರ ಐಕ್ಯತಾ ಸಮಾವೇಶ. ನೀವು ಐಕ್ಯತೆ ಆದರೆ, ಒಗ್ಗಟ್ಟಾದ್ರೆ, ಮತದ ಜಾಗೃತಿಯನ್ನು, ಮತದ ಮಹತ್ವವನ್ನು ತಿಳ್ಕೊಂಡ್ರೆ, ಮತವನ್ನು ಚಲಾಯಿಸುವಾಗ ಎಚ್ಚರಿಕೆಯಿಂದ MLA MP ಚುನಾವಣೆಯನ್ನು ನೀವು ಮಾಡ್ಕೊಂಡ್ರೆ, ನಿಮ್ಮವರನ್ನು ನಿಲ್ಲಿಸಿ ನೀವು ಅಧಿಕಾರಕ್ಕೆ ಬಂದ್ರೆ, ಆ ಓಟನ್ನು ಜಾಗೃತೆಯಿಂದ ಹಾಕಿರೆ, ನೀವು ಈ ದೇಶವನ್ನು ಆಳೋದ್ರಲ್ಲಿ ಬೇರೆ ಯಾವುದೇ ಡೌಟ್ ಇಲ್ಲ ಅಂತ ಬಾಬಾ ಸಾಹೇಬರ ಕನಸು. ಆದರೆ ಬಾಬಾ ಸಾಹೇಬ್ರನ್ನು ಒಂದ್ಸಾರಿ ಗೆಲ್ಲಕ್ಕೆ ಬಿಡ್ಲಿವಲ್ರಿ ನೀವು. 2 ಸಾರಿ ಬಾಬಾ ಸಾಹೇಬ್ರ ನ್ಯಾಯವಾಗಿ ಸೋಲಿಸಿರಿ. ಸಂವಿಧಾನ ಬರೆಯೋಕ್ಕೋಸ್ಕರ ಕಾಂಗ್ರೆಸ್ನವ್ರು ಒಂದ್ಸಾರಿ ಆಯ್ಕೆ ಮಾಡ್ಕೊಂತಾರೆ ಅಷ್ಟೇ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊನೆಯವರೆಗೂ ಕೂಡ ರಾಜಕೀಯ ಹೋರಾಟವನ್ನು ಮಾಡಿದ್ದಾರೆ. ಬರೀ ದಲಿತ ಸಂಘದ ಹೋರಾಟ ಅಲ್ಲ ಬಾಬಾ ಸಾಹೇಬ್ರದ್ದು, ರಾಜಕೀಯ ಹೋರಾಟವನ್ನು ಮಾಡಬೇಕು ಅಂತ 1936ಕ್ಕೆ ಲೇಬರ್ ಪಾರ್ಟಿಯನ್ನು ಮಾಡಿ, ಕಾರ್ಮಿಕ ಪಕ್ಷವನ್ನು ಮಾಡಿ, ಆನಂತರ ಪರಿಶಿಷ್ಟ ಜಾತಿ ಪಂಗಡಗಳ ಪಕ್ಷವನ್ನು ಮಾಡಿ, ಆಮೇಲೆ RPಯನ್ನು ಬಾಬಾ ಸಾಹೇಬರು ಮಾಡ್ತಾರೆ. ಅಷ್ಟೊತ್ತು ತೀವ್ರವಾಗ್ತಾರೆ ಬಾಬಾ ಸಾಹೇಬರು. ಬಾಂಬೆನಲ್ಲಿ ವಿರೋಧ ಪಕ್ಷ ಇದ್ದಿದ್ದು ಅಂದರೆ ಬಾಬಾ ಸಾಹೇಬರ ಕಾರ್ಮಿಕ ಪಕ್ಷ. ಕಾಂಗ್ರೆಸ್ಗೆ ಯಾವುದಾದ್ರು ವಿರೋಧ ಪಕ್ಷ ಇತ್ತು ಅಂದ್ರೆ ಅವತ್ತು 2 ಪಕ್ಷ, ಒಂದು ಬಾಬಾ ಸಾಹೇಬ್ರ ಪಕ್ಷ, ಒಂದು ಕಾಂಗ್ರೆಸ್ ಪಕ್ಷ, 2. ಇವತ್ತು ಆ ಪಕ್ಷಕ್ಕೇನೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಏನಿದೆ, ಅದಕ್ಕೆ ನಾನೇ ರಾಷ್ಟ್ರೀಯ ಅಧ್ಯಕ್ಷ, ನೀವೇ ಅದಕ್ಕೆ ವಾರಸ್ದಾರಿದ್ದೀರಿ. ನೀವು ಪಕ್ಷ ಕಟ್ಟಬೇಕಲ್ವಾ? ನಿಮಗೆ ಚುನಾವಣೆಗೆ MP MLA ಇತರೆ ಚುನಾವಣೆಗೆ ಟಿಕೆಟ್ ಕೊಡೋನು, ಟಿಕೆಟಿಗೆ ಸೈನ್ ಹಾಕೋನು ನಾನೇ. ನೀವು ಯಾರು ಜಿಲ್ಲಾಧ್ಯಕ್ಷರು, ಉಪಾಧ್ಯಕ್ಷರು, ಮುಖಂಡರು ಹೇಳ್ತೀರೋ ಅವ್ರಿಗೆ ಟಿಕೆಟ್ ಕೊಡ್ತೀವಪ್ಪ. ನೋಡೋದಕ್ಕೆ ಚಪ್ಪಳೆ ಇಲ್ಲ. ನಿಮ್ಗೆ ಅದ್ರ ಮಹತ್ವನೇ ಗೊತ್ತಿಲ್ಲ ರೀ. ಆ ಕಾಂಗ್ರೆಸ್ಗೆ ಯಾಕೆ ಭಿಕ್ಷೆ ಬಿಡಬೇಕು, BJPಗೆ ಯಾಕೆ ಭಿಕ್ಷೆ ಬಿಡಬೇಕು? ಹೋಗಿ ಟಿಕೆಟ್ ಕೊಡಿ. ಅಲ್ಲಿ ಗುಲಾಮ್ಗಿರಿ ಯಾಕೆ ಮಾಡಬೇಕು? ನಿಮ್ಮನ್ನು ಶೋಷಣೆಯನ್ನು ಮಾಡ್ತಾರೆ. ಮುರುಸ್ವಾಮಿ ಹೇಳ್ತದೆ 5 ಕ್ಯಾಂಡಿಡೇಟ್ ಹಾಕಿದ್ದ ನಾವು ಕೊಪ್ಪಳದಲ್ಲಿ ಅಂತ. ಬಸವರಾಜು ನಿಂತಿದ್ರು, ಅವರು ನಿಂತಿದ್ರು, ಎಲ್ಲ ಕಡೆ ಕ್ಯಾಂಡಿಡೇಟ್ ಹಾಕಿದ್ರು. ನಮ್ಮದು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ನೋಂದಣಿಯ ಚುನಾವಣೆ ಆಯೋಗದಲ್ಲಿ ಅತ್ಯಂತ ಸುಂದರವಾಗಿ ನೋಂದಣಿ ಆಗಿರುವಂಥ ಪಕ್ಷ ಅಂದರೆ ಅದು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ B. ಅವ್ರು ಹೇಳಿದ್ರು, ಚುನಾವಣೆ ಆಯೋಗದ ಕಮಿಷನ್ ಹೇಳಿದ್ರು, ಕಾಂಗ್ರೆಸ್ BJPಗಿನ್ನ ತುಂಬಾ ಹಸನಾದಂತ ಡಾಕ್ಯುಮೆಂಟ್ಸ್ ಅನ್ನ ಕೊಟ್ಟರು ಅಂದ್ರೆ ನಿಮ್ ಪಕ್ಷ. ಆ ಹಳೆ ಕಾಲದಾಗ ಕೊಟ್ಟರು ಡಾಕ್ಯುಮೆಂಟ್ಸ್ ಸರಿಯಾಗಿಲ್ಲ, ನಿಮ್ ಡಾಕ್ಯುಮೆಂಟ್ಸ್ ಬಹಳ ಪಕ್ಕ ಇದೆ ಅಂತ. ಬೇಡಪ್ಪ, ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ, ಒಂದು ಚುನಾವಣೆ ಆಯೋಗದ ಒಂದು ಪಕ್ಷ ರಿಜಿಸ್ಟರ್ ತರ್ರಿ ನೋಡೋಣ, ಅದು ರಾಷ್ಟ್ರೀಯ ಪಕ್ಷ. ನಾವು
ಪಂಜಾಬಲ್ಲಿ, ಹರಿಯಾಣದಲ್ಲಿ, ತೆಲಂಗಾಣದಲ್ಲಿ, ಆಂಧ್ರದಲ್ಲಿ, ತಮಿಳುನಾಡಲ್ಲಿ ಯಾವ ಚುನಾವಣೆ ನಡೆದರೂ ಕೂಡ ನಾವು ಒಂದು ಬಿ ಫಾರ್ಮಿ ಸೈನ್ ಹಾಕುವಂಥ ಪವರ್ ನಮಗಿದೆ. ಅದು ನಿಮ್ಗೇನು ಅರ್ಥನೇ ಆಗಲ್ವಲ್ಲ. ನಾವು ಏನು ಅಂದರೆ ಬಾಬಾ ಸಾಹೇಬ್ರ ನಂತರನೇ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ, ನಾವು ಟಿಕೆಟ್ ಕೊಡೋದು ನಾನ್ರಿ, ನಮ್ಮ ಪಕ್ಷ ರೀ ಅಂತಂದ್ರೆ ಅರ್ಥನೇ ಆಗ್ತಾ ಇಲ್ಲಲ್ರಿ ನಿಮಗೆ. ಸಿದ್ದರಾಮಯ್ಯನಿಗೋ ಅಥವಾ ಇನ್ನೊಬ್ಬನಿಗೋ ನಿಮ್ಮ ಇರ್ತದೆ ಯಾರೋ ಗೌಡ್ನೋ ಇನ್ನೊಬ್ಬನೋ ಅವ್ರಿಗೋಗಿ ಕಾಲಿಡಿತೀರಾ, ಅವ್ರಿಗೋಗಿ ಅಪಾಪಿ ಪಡ್ತೀರಾ. ದಲಿತ ಚಳವಳಿ ಬುದ್ಧ ಅಂತ ಹೇಳಿ ಅವ್ರು ತವಾಗ ಅಪಾಪಿ ಪಡೆದು ಅಧಿಕಾರಕ್ಕೆ ಅವ್ರ ಮುಂದೆ ಕೈ ಇಡ್ತಾ ಇದ್ದಾರೆ. ಇದು ಹೊಸ ಮೀಸಲಾತಿ ಪರವಾಗೂ ಹೇಳಿಕೆ ಕೊಡ್ತಾ ಇಲ್ಲ, ವಿರುದ್ಧಕ್ಕೂ ಕೊಡ್ತಾ ಇಲ್ಲ. ಈಗೇನು ಹೋರಾಟ ಮಾಡ್ಕೊಂಬಂದ್ರು ದಲಿತ ಸಂಘರ್ಷ ಸಮಿತಿ ದಲಿತ ಚಳವಳಿಯಲ್ಲಿ ಒಂದು ಕೆಲವರು ಹಿರಿಯರು ಒಳ ಮೀಸಲಾತಿ ವಿರೋಧ ಮಾಡ್ರಿ, ಇಲ್ಲಾಂದ್ರೆ ಪರ ಮಾಡ್ರಿ, ಸರಿಯಿಲ್ಲ ಅಂತ ಜನಕ್ಕೆ ಅರ್ಥ ಆಗೋದು ಬೇಡವಾ? ಎಲ್ಲ ಒಂದ್ ಕಡೆ ಸಮಾಜನ ಯಾಕೆ ಬೆಂಕಿ ಹಾಕ್ತೀರಿ? ದಲಿತ ಚಳವಳಿಯ ಸಂದರ್ಭದಲ್ಲಿ ಒಲೆಮಾದಿಗರ ವಿರಸ ಆರಂಭದಲ್ಲೇ ಇತ್ತು, ಆದ್ರೆ ಇವರನ್ನ ಶಮನ ಮಾಡಲಿಲ್ಲ. ಬಿ ಕೃಷ್ಣಪ್ಪನು ಮೋಸ ಮಾಡ್ದ, ದೇವನೂರು ಮಾದೇವನು ಮೋಸ ಮಾಡ್ದ, ಸಿದ್ಧಲಿಂಗಯ್ಯನು ಮಾಡ್ದ. ಇಂಥ ಅನೇಕ ಹಿರಿಯ ಮುಖಂಡರು ಈ ಸಮಾಜವನ್ನು ಬೆಸೆಯೋದಕ್ಕೆ ಪ್ರಯತ್ನವನ್ನೇ ಮಾಡಲಿಲ್ಲ. ಅನೇಕ ಸಭೆಗಳಲ್ಲಿ ನಾನೇ ಸಾಕ್ಷಿ, ಅನೇಕ ಸಭೆಗಳಲ್ಲಿ ಒಲೆಮಾದಿಗರ ಜಗಳ ಬಂತು. ಈ ಒಲೆಮಾದಿಗರ ಜಗಳವನ್ನು ಶಮನ ಮಾಡೋದಕ್ಕೆ ಪ್ರಯತ್ನವನ್ನೇ ಪಡಲಿಲ್ಲ ಅನೇಕ ಮುಖಂಡರುಗಳು. ಈಗ ಕೆ.ವಿ. ಸಿದ್ದಯ್ಯ ತುಮಕೂರಲ್ಲಿ ಇದನ್ನು ಶಮನ ಮಾಡೋಕ್ಕೋಸ್ಕರ ಆತ ಕೆ.ವಿ. ಸಿದ್ದಯ್ಯ ಮಾದಿಗ ಸಮಾಜ ಆದರೂ ಕೂಡ ಗಂಗರಾಜಮ್ಮ ಅಂತೇಳಿ ವಲಯ ಸಮಾಜದ ಹೆಣ್ಮಗಳನ್ನ ಮದುವೆಯಾದ. ಆ ಮದುವೆಯ ಉಸ್ತುವಾರಿಯನ್ನು ನಾನೇ ವಹಿಸ್ಕೊಂಡಿದ್ದೆ. ತುಮಕೂರು ಸ್ಟಡಿ ಮಾಡುವಾಗ ಅನೇಕ ಜಗಳ ಆಯಿತು, ನಾನೇ ಶಮನ ಮಾಡಿ ಲೆಫ್ಟ್ ಟು ರೈಟ್ ಅನ್ನ ವಲಯ ಮಾದಿಗರ ಉಪಜಾತಿ ಮದುವೆಗಳು ಮಾಡಿಸಿ ಈ ಸಮಾಜವನ್ನು ಬೆಸೆಕ್ ಪ್ರಯತ್ನವನ್ನು ಆ ಸಂದರ್ಭದಲ್ಲೇ ಮಾಡಿದ್ದೀವಿ ನಾವು. ಆದರೆ ನೀವು ಅದನ್ನು ಅಗಲಿಸಕ್ ಪ್ರಯತ್ನ ಪಡ್ತಾ ಇದ್ದೀರಾ, ಇವ್ರ ಮಧ್ಯೆ ಕಂದಕವನ್ನು ತೋಡ್ತಾ ಇದ್ದೀರಾ, ಇವರನ್ನು ದೂರ ಮಾಡ್ತಾ ಇದ್ದೀರಾ. ಇದನ್ನು ಯುವಕರು ಅರ್ಥ ಮಾಡ್ಕೋಬೇಕಾಗಿದೆ. ಈ ದೇಶದಲ್ಲಿ ಒಂದೇ ಜಾತಿ ಇತ್ತು ಅಂತ ಬಾಬಾ ಸಾಹೇಬರು ಬರೀತಾರೆ. ಕ್ರಾಂತಿ ಅಂತ ಪ್ರತಿಕ್ರಾಂತಿ ಸಂದರ್ಭದಲ್ಲಿ ಯುರೇಷ್ಯಾದಿಂದ ಆರ್ಯರು ಬ್ರಾಹ್ಮಣರು ಈ ದೇಶಕ್ಕೆ ಬರೋದಕ್ಕೆ ಮೊದಲು ಈ ದೇಶದಲ್ಲಿ ಒಂದೇ ಜಾತಿ ಇತ್ತು. ಆ ಒಂದೇ ಜಾತಿ ಇದ್ದಂಥ ಈ ಶ್ರಮಜೀವಿ ಒಬ್ಬ ವ್ಯವಸಾಯ ನಂಬಿ ಬದುಕುತ್ತಿದ್ದಂಥ ಜನವನ್ನ ಇವರು ಅಲ್ಲಿ ದನವನ್ನು ಹೊಡ್ಕೊಂಬಂದಂಥ ಯುರೇಷ್ಯಾದಿಂದ ಬಂದಂಥ ಆರ್ಯರು ಡಿವೈಡ್ ಮಾಡಿಬಿಟ್ರು, ಅನೇಕ ಜಾತಿಗಳನ್ನಾಗಿ ಮಾಡಿದ್ರು. ಅವರು ಅನೇಕ ಅವರ ಪುಸ್ತಕ, ಅವರ ವಿಚಾರ, ಅವ್ರ ಜ್ಞಾನ, ಅವ್ರ ಬರಹ ಭಾಷಣಗಳನ್ನು ನೀವು ಅಧ್ಯಯನ ಮಾಡಲಿಲ್ಲ ಅಂದರೆ ನಿಮಗೆ ಗೊತ್ತಾಗೋದೇ ಇಲ್ಲ. ನೀವು ಹಳ್ಳಿಗಳಲ್ಲಿ ಚರ್ಚೆಯನ್ನು ಮಾಡ್ಕೊಳ್ಳೋದ್ರ ಮೂಲಕ ಹೋದ್ರೆ ಅರ್ಥನೇ ಆಗಲ್ಲ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ, ಜಯಂತಿ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಒಂದನ್ನು ತಿಳ್ಕೊಬೇಕಿಲ್ಲಿ, ಸಂವಿಧಾನ ಸುರ್ತೀವಿ, ಸಂವಿಧಾನನ ನಾವು ಬಂದ್ ಮಾಡ್ತೀವಿ, ಪರಾಮರ್ಶೆ ಮಾಡ್ತೀವಿ ಅಂತ ಹೇಳ್ತಾರಪ್ಪ. ಯಾಕೆ? ಪುಟ್ ಎ ಸ್ಮಾಲ್ ಕ್ವಶನ್. ಯಾಕೆ? ಸಂವಿಧಾನಕ್ಕೂ ಹಿಂದೂ ಧರ್ಮಕ್ಕೂ ಎಣ್ಣೆ ಶೇಕಾಯಿ, ಸಂವಿಧಾನಕ್ಕೂ ಹಿಂದೂ ಧರ್ಮಕ್ಕೂ ಎಣ್ಣೆ ಶೇಕಾಯಿ. ಸಂವಿಧಾನ ನಿಮ್ಮನ್ನೆಲ್ಲ ಜೋಡಿಸ್ತದೆ, ಹಿಂದೂ ಧರ್ಮ ನಿಮ್ಮನ್ನೆಲ್ಲ ಡಿವೈಡ್ ಮಾಡ್ತದೆ. ಹೆಂಗ್ ಡಿವೈಡ್ ಮಾಡ್ತದೆ ಹಿಂದೂ ಧರ್ಮ? ಜಾತಿ, ವರ್ಗ, ವೈರುಧ್ಯ, ಮೇಲು ಕೀಳು, ಬಲಿಷ್ಠ ಬಲ ಏನ ಅಂತ ಅದು ಹೇಳಿದ್ರೆ, ಸಂವಿಧಾನ ಎಲ್ಲ ಲಿಂಗ ಭೇದ ಇಲ್ಲ, ಜಾತಿ ಭೇದ ಇಲ್ಲ, ವರ್ಗ ಭೇದ ಇಲ್ಲ, ಎಲ್ಲ ಒಂದೇ ಅಂತ ಹೇಳ್ತದೆ. ಹಿಂದೂ ಧರ್ಮ ಮಹಿಳೆಯನ್ನ ಇವು ಮಹಿಳೆ ವರ್ಗ ವರ್ಣಭೇದ ಇದೆ, ಲಿಂಗ ಭೇದ ಇದೆ, ವರ್ಣಭೇದ ಇದೆ, ಮೇಲು ಜಾತಿ ಭೇದ ಇದೆ. ಇದು ಸಂವಿಧಾನ ಜಾತಿ ಭೇದ ನಿರ್ಮೂಲನೆ ಮಾಡಿ ಎಲ್ಲರೂ ಒಂದೇ ಅಂತ ಹೇಳ್ತದೆ, ಎಲ್ಲರೂ ಸೋದರರು ಅಂತ ಹೇಳ್ತದೆ. ಅವ್ರದ್ದು ಡಿವೈಡ್ ಮಾಡ್ತಾರೆ, ಅವ್ರದ್ದು ಭೇದ, ಎಲ್ಲ ಭೇದಗಳ ಊರಣ, ಭೇದಗಳ ಒಂದು ಮತ್ತ, ಭೇದಗಳ ಒಂದು ಧರ್ಮ ಅಂದ್ರೆ ಅದು ಹಿಂದೂ ಧರ್ಮ. ಅದಕ್ಕೋಸ್ಕರ ಇವರೆಲ್ಲರೂ ನಾವು ಒಂದಾಗಿಬಿಟ್ರೆ ಬ್ರಾಹ್ಮಣರು ಏನು ಕೊಡ್ಬೇಕಾಗ್ತದೆ ಕೆಳಜಾತಿಯವ್ರಿಗೆ? ಇವ್ರು ಏನು ಕೇಳಕ್ ಬರ್ತಾರೆ? ಈಗ ಮುಸ್ಲಿಮರು ಬಂದು ಹಿಂಗೆ ಏನು ಹೇಳ್ತಾರಲ್ಲ, ಮುಸ್ಲಿಮರು ಬಂದು ಹೆಣ್ಮಕ್ಳದ್ದು ಬಂದು ಜಿಹಾದ್ ಮಾಡಿರು, ಹಿಂಗೆ ಬೆಂಕಿ ಹಾಕೋದ್ರ ಮೂಲಕ ಈ ದೇಶವನ್ನ
ಒಡಿತಾರೆ, ದೇಶ ಸಂವಿಧಾನ ಸೇರಿಸ್ತದೆ, ಹಿಂದೂ ಧರ್ಮ ಒಡಿತದೆ. ಆದ್ದರಿಂದ ಬಾಬಾ ಸಾಹೇಬರು ಏನ್ ಹೇಳ್ತಾರೆ ಅಂದ್ರೆ ಒಂದೇ ಮಾತನಾಗೆ ಜಾತಿಯ ಬೇರು ಅಸ್ಪೃಶ್ಯತೆಯ ಮೂಲದಲ್ಲಿದೆ. ಅಸ್ಪೃಶ್ಯತೆಯ ಮೂಲ ಬೇರು ವರ್ಣಾಶ್ರಮ ಧರ್ಮದಲ್ಲಿದೆ. ವರ್ಣಾಶ್ರಮದ ಮೂಲ ಬೇರು ಹಿಂದೂ ಧರ್ಮದಲ್ಲಿದೆ. ಆದ್ದರಿಂದ ಹಿಂದೂ ಧರ್ಮ ಹೋಗಬೇಕಂದ್ರೆ ನೀವು ಅಧಿಕಾರಕ್ಕೆ ಬರಬೇಕು, ಹಿಂದೂ ಧರ್ಮ ಹೋಗಬೇಕು, ಇದನ್ನು ವಿಸರ್ಜನೆ ಮಾಡಬೇಕು, ಇದನ್ನ ದಮನ ಮಾಡಬೇಕು ಅಂತ ಹೇಳಿ ಮನುಸ್ಮೃತಿಯನ್ನು ಬಾಬಾ ಸಾಹೇಬರು ಸುಡುತ್ತಾರೆ. ಮನುಸ್ಮೃತಿಯನ್ನು ಸುಡುವಂತಹ ಧೈರ್ಯಗಾರ ಯಾರಾದರೂ ಇದ್ರೆ, ಮನುಸ್ಮೃತಿಯನ್ನು ಸುಟ್ಟು ಜೀರ್ಣಿಸ್ಕೊಂಡಂತ ಅತ್ಯಂತ ಒಬ್ಬ ವೈಜ್ಞಾನಿಕ ಒಬ್ಬ ಗಂಡುಗಲಿ ಯಾರಾದರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನೋದನ್ನ ನಾವು ಈ ಸಂದರ್ಭದಲ್ಲಿ ನೆನೆಸ್ಕೊಬೇಕಂತ. ಅದರಿಂದ ಯಾರಿಗೂ ಬಾಬಾ ಸಾಹೇಬ್ ಅಂಬೇಡ್ಕರನ್ನ ಹೋಲಿಕೆ ಮಾಡಕ್ ಆಗಲ್ಲ. ಅವ್ರ ಬರಹ ಭಾಷಣಗಳನ್ನು ನೀವು ನೋಡಿದ್ರೆ ಜಗದ್ವಿಖ್ಯಾತ ವಿಚಾರಗಳು ಅವರು. ಫಸ್ಟ್ ಇತಿಹಾಸದಲ್ಲಿ ನಡೆದಿದ್ದು ಆಪರೇಷನ್ ಅಂಬೇಡ್ಕರ್, ಅಂಬೇಡ್ಕರ್ ಪಕ್ಷ. ಇದು ಯಾರು ಹೇಳಲ್ವಲ್ಲ. ಈಗ ಅವನು ಎತ್ತ ವಿಶ್ವ ಅಳುತ್ತಾ ಇದ್ರು ಅಂತ. ಬಾಬಾ ಸಾಹೇಬ್ ಅಂಬೇಡ್ಕರ್ ಲೆಫ್ಟಿನೆಂಟ್ ಅಂತ ಇದ್ದಂತ, ಹಿಂಗ ಅವ್ರ ಹಿಂದೆ ಮುಂದೆ ಇದ್ದಂತ ಅತ್ಯಂತ ಏನು ಅವರ ಸಮಚಿಂತಕರು, ನಾನು ಲೆಫ್ಟಿನೆಂಟ್ ಅಂತ ಕಳೆದಂತ ಸಮಚಿಂತಕರು, ಅವರೆಲ್ಲರಿಗೂ ಕೂಡ ಗಾಳ ಹಾಕಿ ಕಾಂಗ್ರೆಸ್ ಎಳ್ಕೊಂಡೋಗಿ ಮಂತ್ರಿಗಳು ಮಾಡಿಬಿಡ್ತದೆ. ಬಾಬಾ ಸಾಹೇಬರು ಸಿಂಗಲ್ ಮಾಡಕ್ ಬಿಡ್ತಾರೆ, ಎಲ್ಲ ಬಿಟ್ಟು ಹೋಗ್ಬಿಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕತ್ತಲು ಕೋಣಲ್ಲಿ ಒಬ್ಬರೇ ರೋಧಿಸ್ತಾ ಇರ್ತಾರೆ, ಕಣ್ಣೀರಾಗ್ತಾ ಇರ್ತಾರೆ. ನನಗೆ ಆರೋಗ್ಯ ಸಪೋರ್ಟ್ ಮಾಡ್ತಾ ಇಲ್ಲ, ನಾನು ಮಾತು ಕೊಟ್ಟಿದ್ದೆ, ನಾನು ನಿಮ್ಮ ಗುಲಾಮಗಿರಿಯನ್ನ, ನಿಮ್ಮ ಸ್ಪೃಶ್ಯತೆಯ ತೊಳ್ಳಾಟದಿಂದ ನಾನು ವಿಮೋಚನೆ ಮಾಡದ ಹೋದ್ರೆ ನನ್ನ ತುಪಾಕಿಯಿಂದ ನಾನು ಸೀಳ್ಕೊಂಡು, ನನ್ನ ಗುಂಡಿಗೆ ಸೀಳ್ಕೊಂಡು ನಾನೇ ಸಾಯ್ತೀನಿ ಅಂತ ಹೇಳಿ ನಾನು ಶಬ್ದವನ್ನ ಮಾಡಿದ್ದೆ. ಅದು ಮಾಡೋಕ್ಕಾಗಲಿಲ್ಲ, ಆರೋಗ್ಯ ಕೋಪರೇಟ್ ಮಾಡ್ತಾ ಇಲ್ಲ, ಇವರೆಲ್ಲನೂ ಬಿಟ್ಟು ಅಗಲು ಹೋಗ್ಬಿಟ್ರು. ಈ ಸಮಾಜ ಹಿಂಗೆ ಇರ್ತದ ಅಸಮಾನತೆ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ರನ್ನ ಅವರ ಆಪ್ತ ಕಾರ್ಯದರ್ಶಿ ರತ್ತು ಏನು ಬಾಬಾ ಸಾಹೇಬರು ಈ ಪಾಟಿ ರೋಧಿಸ್ತಾ ಇದ್ದಾರೆ. ಇವತ್ತು ಕಾಲು ಒತ್ತೋದ್ರ ಮೂಲಕ, ತಲೆಗೆ ಎಣ್ಣೆ ಹಾಕೋದ್ರ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ನೈಸ್ ಮಾಡಿ ಕೇಳ್ತಾರೆ, ಬಾಬಾ ಸಾಹೇಬ್ರೆ ಸುಮಾರು ಸಾರಿ ಹತ್ತಿದ್ದೀರಿ, ಇವತ್ತು ಜಾಸ್ತಿ ಹೇಳ್ತಾ ಇದ್ದೀರಿ ಯಾಕೆ? ಆವಾಗ ಹೇಳೋದು, ಹೋಗು ರತ್ತು, ನನ್ನ ಜನ ಕೇಳು, ನಾನೊಂದು ರಥವನ್ನ ಎಳೆದಕ್ಕೆ ತಂದಿದ್ದೇನೆ, ವಿಮೋಚನಾ ರಥವನ್ನ, ಮುಂದಕ್ಕೆ ಸಾಧ್ಯ ಆದ್ರೆ ಎಳೀಲಿ ಇವರು, ಆದ್ರೆ ಹಿಂದಕ್ಕೆ ಮಾತ್ರ ಎಳೆಯೋದು ಬೇಡ, ಇಲ್ಲ ಅಂದ್ರೆ ಅಲ್ಲೇ ಬಿಟ್ಬಿಡಿ. ಆಪರೇಷನ್ ಅಂಬೇಡ್ಕರ್ ಆದದ್ದವಾಗ ಅವ್ರಿಗೆ ಹೇಳಿ ಹೋಗಿ ನನ್ನ ಜನ ಕೇಳಿ ಅಂತೇಳಿ ಬಾಬಾ ಸಾಹೇಬರು ಕಿವಿ ಮಾತನ್ನ ಇವ್ರಿಗೆ ಹೇಳ್ತಾರೆ. ಅವತ್ತೇ ಕಾಂಗ್ರೆಸ್ಸು ಬಾಬಾ ಸಾಹೇಬ್ ಅಂಬೇಡ್ಕರ್ ಪಕ್ಷವನ್ನ ಆಪರೇಷನ್ ಮಾಡಿದ್ದು. ಅಂತ ಕಾಂಗ್ರೆಸ್ ಪಕ್ಷದಲ್ಲಿ ನಮಗೆ ಅಧಿಕಾರ ಕೊಡಿ ಅಂತ ಆಪಾಪಿ ಮಾಡೋದ್ರ ಮೂಲಕ, ಒಳ ಮೀಸಲಾತಿ ವಿಚಾರ ಬಂದಾಗ ಮೌನ ಆಗೋದ್ರ ಮೂಲಕ, ಅಧಿಕಾರ ಕೊಡಿ ಅನ್ನೋದ್ರ ಮೂಲಕ, ನಮ್ಮ ಪ್ರಶಸ್ತಿ ಕೊಡಿ ಅನ್ನೋದ್ರ ಮೂಲಕ ಬುದ್ಧ ಬಸವ ಅಂಬೇಡ್ಕರ್ ವಾದ ಅಂದವರು ಇವತ್ತು ಅಲ್ಲೋ ಸೇರ್ಕೊಂಡು ಇಡೀ ದಲಿತ ಚಳವಳಿಯನ್ನ, ದಾಂಸವನ್ನ, ಹೋರಾಟವನ್ನ ಮಣ್ಣು ಕೂಡಿಸ್ತಾ ಇದಾರಲ್ಲ. ಆದ್ದರಿಂದ ನೀವು ಎಚ್ಚೆತ್ಕೋಬೇಕಾಗಿದೆ, ನೀವು ಪ್ರತಿಯಾಗಿ ಸಂಘಟನೆಯನ್ನ ಕಟ್ಟಬೇಕು ಅಂತ ಹೇಳಿ ನಾನು ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಆ ಛಲ ಆ ಒಂದು ಸಂಘಟನಾ ಧೈರ್ಯ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಗಜೀವನ ಜಯಂತಿ ಸಂದರ್ಭದಲ್ಲಿ ನಿಮ್ಗೆ ಆ ಒಂದು ಛಲ ಪುಡಿದೇ ಹೇಳಿ ನೀವೆಲ್ಲಾನು ಕೂಡ ಒಂದು ಈ ದಲಿತ ಚಳವಳಿಯನ್ನ, ದಲಿತ ಸಂಘರ್ಷ ಸಮಿತಿಯನ್ನ ನೀವು ಪುನರ್ ಸಂಘಟಿಸಿ ಆ ಶಕ್ತಿ ನಿಮಗೆ ಬರಲಿ ಅನ್ನೋ ಸಂದರ್ಭದಲ್ಲಿ ನಿಮ್ಮಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ. ಜೊತೆಗೆ ನಾನು ನಿಮ್ಮಲ್ಲಿ ಹೇಳಬೇಕಾಗಿರೋದು ಅತ್ಯಂತ ಮುಖ್ಯವಾದ ವಿಚಾರಗಳು ಅಂತ ಅಂದ್ರೆ, ನಮ್ಮ ಇವರು ಬಸವರಾಜ್ ಮಾತಾಡುವಾಗ ಹೇಳೋದು ದಲಿತ CM ಅಂತ. ದಲಿತ CM ಮಾಡಿ ಅಂತ ನಾವು ಕೂಡ ಎಲ್ಲ ಕಡೆ ಹೋರಾಟ ಮಾಡ್ಕೊಂಬಂದ್ವಿ. ಯಾರು ದಲಿತ CM ಮಾಡಿ ಅಂತ ನಾವು ಹೋರಾಟ ಮಾಡ್ಕೊಂಬಂದು ಸಿದ್ದರಾಮಯ್ಯ ನೋಡ್ಬಿಟ್ಟಾರು ಅಂತ ನಮ್ಮನ್ನು ಅವರೇ ಸರಿಯಾಗಿ ಮಾತಾಡ್ಸಲ್ಲ, ಅವ್ನು ಸಿದ್ದರಾಮಯ್ಯನೂ ಸರಿಯಾಗಿ ಮಾತಾಡ್ಸಲ್ಲ.
ಎಲ್ಲಿ ಹೋಗಂದ್ರಿ ನಾವು? ಸಿದ್ದರಾಮಯ್ಯ ದಲಿತ CM ಇಳಿ ನೀನು ಕೊಡು ಅಂತ ನಾವು ಹೋರಾಟ ಮಾಡಿದಾಗ ಅನೇಕ ಫೋನ್ ಮಾಡಿಸ್ತಾನೆ ನನಗೆ. ಅನೇಕ HM ರೇವಣ್ಣನೆಲ್ಲ ಬಿಟ್ಟು ನಮ್ಮನ್ನು ವ್ಯಾಪಾರ ಮಾಡಿಸಿರು. ನಾವು ಇಲ್ಲರಿ ನಾವು ಹಿಡಿದು ಹೋರಾಟ ಮಾಡೇ ಮಾಡ್ತೀವಿ, ದಲಿತ CM ಕೊಡಿವಿ ಅಂತ ಹೋರಾಟ ಮಾಡಿದ್ವಿ. ಆವಾಗ ಅದು ಎಫೆಕ್ಟ್ ಆಗಿ ಪರಮೇಶ್ವರು ಏನು ಡೆಪ್ಟಿ CM ಆದರು, ಕಾರಜೋಳ ಆದರು, ಆಂಧ್ರದಲ್ಲಿ 5 ಜನ ಡೆಪ್ಟಿ CM ಆದರು. ಅದು ಒಂದು ಮೆಸೇಜ್ ಆಗಿಬಿಡ್ತು. ಆದರೆ ಯಾರ ಪರವಾಗಿ ನಾವು ದಲಿತ CM ಅಂತ ಹೋರಾಟ ಮಾಡಿದ್ವು ಅವರು ಸಿದ್ದರಾಮಯ್ಯ ನೋಡ್ಬಿಟ್ಟನು ಅಂತ ನಮ್ಮನ್ನು ಮಾತಾಡೋಕ್ಕೆ ಈ ಕಡೆ ಸ್ವಲ್ಪ ಸಂಕೋಚ ಪಡ್ತಾರೆ. ನೋಡಿ ಹೆಂಗಿರ್ತದೆ ಚಳುವಳಿಗಾರರ ಸಂಕಷ್ಟ, ಚಳುವಳಿಗಾರರ ಒಂದು ಹೋರಾಟ. ಅದಕ್ಕೆ ನಾವು ಬರೀ ಯಾವುದೋ ಪಕ್ಷಕ್ಕೆ ಹೋಗಿ ದಲಿತ CM ಕೊಡಿ ಅಂತ ಅಲ್ಲ. ಒಬ್ಬ ದಲಿತ ಮುಖ್ಯಮಂತ್ರಿ ಆದರೂ ಕೂಡ ಆ ಪಕ್ಷದ ಗುಲಾಮನಾಗ್ತಾನೆ ವಿನ, ಆ ಪಕ್ಷದ ರಬ್ಬರ್ ಸ್ಟ್ಯಾಂಪ್ ಆಗ್ತಾನೆ ವಿನ, ಆ ಪಕ್ಷದ ಒಬ್ಬ ದಾಸ ಆಗ್ತಾನೆ ವಿನ ನಿಮ್ಗೇನು ಮಾಡೋಕ್ಕಾಗಲ್ಲ. ನೀವು RPI ಬೀದಿಯಲ್ಲ, ನೀವೇ ಓಟ್ ಹಾಕ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದು ಸ್ವತಂತ್ರ ರಾಜಕೀಯ ಪಕ್ಷ, ಸ್ವತಂತ್ರ ರಾಜಕೀಯ ಪಕ್ಷ ನಿಮ್ಮದೇ ಪಕ್ಷ ಇರಬೇಕು, ನೀವೇ MLA, ನೀವೇ MP, ನಿಮ್ಮಿಂದಲೇ CM PM ಆಗಿ ಅಂತ ಬಾಬಾ ಸಾಹೇಬರು ಹೇಳಿದ್ದು. ಬಾಬಾ ಸಾಹೇಬರು ಹೇಳಿತ್ತು ನಿಮ್ಮ ಪಕ್ಷದಿಂದಲೇ. ನಿಮ್ಮ ಜನರು 85ರಷ್ಟು ಮತಗಳಿದ್ದಾವೆ ನಿಮ್ಮ ಇಡೀ ದೇಶದಲ್ಲಿ, 85ರಷ್ಟು ಮತ ಇದ್ದವು ನಿಮ್ಮವು. ನಿಮ್ಮ ಪಕ್ಷವನ್ನೇ ಸ್ವತಂತ್ರ ಪಕ್ಷವನ್ನ ಕಟ್ಟಿಕೊಂಡು ನೀವೇ MLA ಆಗಿ, ನೀವೇ ಟಿಕೆಟ್ ಕೊಡಿ, ನೀವೇ MLA ಆಗಿ, ನೀವೇ MP ಆಗಿ, ನೀವೇ ಪ್ರಧಾನಿ ಮುಖ್ಯಮಂತ್ರಿ ಅಧಿಕಾರವನ್ನ ನೀವೇ ಮಾಡಿ, ಈ ದೇಶದ ಎಲ್ಲ ಸಂಪತ್ತನ್ನ ನೀವು ಕೈಗೆ ತಗೊಳ್ಳಿ, ಈ ದೇಶದ ಎಲ್ಲ ಶಿಕ್ಷಣದ ಟ್ರಸ್ಟ್ಗಳನ್ನ ನೀವು ಕೈಗೆ ತಗೊಳ್ಳಿ, ಈ ದೇಶದ ಎಲ್ಲ ಏನು ಐಷಾರಾಮ್ಯ ಬದುಕಿದೆಯಲ್ಲ ಅದನ್ನೆಲ್ಲನೂ ಕೂಡ ನೀವು ಕೈವಶ ತಗೊಳ್ಳಿ. ಆವಾಗ ಇಡೀ ನೀವು ಸರ್ವ ಸಮಸ್ಯೆಗಳು, ಜ್ವಲಂತ ಸಮಸ್ಯೆಗಳೆಲ್ಲನೂ ಕೂಡ ಇದು ನಿಮ್ಮದು ಸಾಲ್ವ್ ಆಗ್ತದೆ. ನಿಮ್ಮ ಜ್ವಲಂತ ಸಮಸ್ಯೆಗೆಲ್ಲನೂ ಕೂಡ ಮತ ಮುಖ್ಯ ಕಾರಣ ಅಂತ ಬಾಬಾ ಸಾಹೇಬರು ಹೇಳಿತ್ತು. ಮತದ ಶಕ್ತಿ ಅಣುಶಕ್ತಿ, ಮತದ ಶಕ್ತಿ ಸಿಡಿಲು ಶಕ್ತಿ, ಮತದ ಶಕ್ತಿ ಮಹಾಶಕ್ತಿ ಅಂತ ಬಾಬಾ ಸಾಹೇಬರು ನಿಮಗೆ ಮತದ ಹಕ್ಕನ್ನು ಕೊಟ್ಟು ಹೋಗಿದ್ದಾರೆ. ಆದ್ರೆ ಮತದ ಹಕ್ಕನ್ನ ನೀವು ಅದರ ಮಹತ್ವವನ್ನು ಅರ್ಥ ಮಾಡ್ಕೊಂಡ್ರೆ ನೀವು ಮತವನ್ನ ಮಾರಾಟಕ್ಕೆ ಇಟ್ಕೊಂಡಿದ್ದೀರಾ, ಮತವನ್ನ ಎಂಡ ಕಂಡಕ್ಕೆ ಮಾರಾಟ ಮಾಡ್ತೀರಾ. ಆದ್ದರಿಂದ ಮತ ಜಾಗೃತಿ ನಿಮಗೆ ಬಂದಿಲ್ಲ, ಶಿಕ್ಷಣ ಜಾಗೃತಿ ನಿಮಗೆ ಬಂದಿಲ್ಲ, ನಿಮ್ಮ ನಾಯಕರ ಅರ್ಥ ಆಗಲ್ಲ, ನಿಮಗೆ ನಿಮ್ಮ ತಂದೆ ತಾಯಿ ಅರ್ಥ ಆಗಲ್ಲ, ನಿಮಗೆ ನಿಮ್ಮ ಪಕ್ಷ ಅರ್ಥ ಆಗಲ್ಲ, ನಿಮಗೆ ನಿಮ್ಮ ಜನಾಂಗಗಳು ಅರ್ಥ ಆಗಲ್ಲ. ಆ ಕಾರಣದಿಂದ ಈ ದೇಶದ ಸಂಪತ್ತು ಯಾರ್ದೋ ಕೈಲಿದೆ. ಬರೀ 3% ಇರುವಂತ ಜನ ಇಡೀ ದೇಶದ 90ರಷ್ಟು ಆಸ್ತಿಯನ್ನ ಭೂಮಿ ಅವ್ರ ಕೈಲಿದೆ. ನೀವು ಕಾರ್ಖಾನೆಗಳಿದಾವಲ್ಲ, ಮಹಾ ದೊಡ್ಡ ಕಾರ್ಖಾನೆಗಳು, ಸಣ್ಣ ಕಾರ್ಖಾನೆಯಿಂದ ಹಿಡಿದು 84% ಕಾರ್ಖಾನೆಗಳು, 86% ಕಾರ್ಖಾನೆಗಳು ಬರೀ 3 ಸಮಾಜದಲ್ಲಿದೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ 3 ಸಮಾಜದ ಕೈಲಿದೆ. ಇನ್ನು SC ST OBC ಇವರೆಲ್ಲರ ಕೈಲಿ 4% ಇದೆ. ಕಾರ್ಖಾನೆಗಳು ದೊಡ್ಡ ಕಾರ್ಖಾನೆಗಳು ದೇಶದಲ್ಲಿರೋವು. SC STದು 0 ಇದೆ. SC STಯ ಕಾರ್ಖಾನೆಗಳ ಮಾಲೀಕತ್ವ ಒಬ್ಬನಿಗೂ ಕೂಡ ಇಲ್ಲ. ಇಲ್ಲದವರಾದ್ರಲ್ಲ, ಅಲ್ಲಿ ಏನು ಇಲ್ಲದವ್ರಕ್ಕೆ ಬಾಬಾ ಸಾಹೇಬರು ಇಲ್ಲದವರು ಅನ್ನೋದು. ಈ ದೇಶದ ಕರ್ನಾಟಕದಲ್ಲಿ ಭೂಮಿ SCಗಳಿಗೆ ಬರೀ 10% ಇರೋದು. ಬರೀ ಅರ್ಧ ಕುಂಟೆ, 1 ಕುಂಟೆ, ಅರ್ಧ ಎಕರೆ ಹಿಂಗಿರೋದು. ಇನ್ನು ಶಿಕ್ಷಣ, ಉದ್ಯೋಗ ಎಲ್ಲ ಒಂದೇ ಸಮಾಜ ಗ್ರಹಣ ಮಾಡಿದೆ. IAS, IPS, IRS, ವೈದ್ಯಕೀಯ, ಇಂಜಿನಿಯರು ಎಲ್ಲ 90ರಷ್ಟು 3 ಸಮಾಜದ್ದು ಬಾಚಿಕೊಂಡಿದೆ. ಆ ಸಮಾಜಕ್ಕೆ ಮತ್ತೆ 10% ಕೊಟ್ಟಿದೆ. ಈ ದೇಶದಲ್ಲಿ ಮೋದಿ ಹೇಳ್ತಾರೆ ನಮ್ದು ಮಹಾ ಮುಂದುವರೆದ ದೇಶ, ಇಲ್ಲಿ ಬಡತನ ಇಲ್ಲ. ದೀಪದ ಕೆಳಗೆ ಕತ್ತಲು.